ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕರುಣಾಳು ಬಾಬೆಳಕ್ಕೆ. ಬರ್ದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಭಾಗ ಇದು 4. ಓಕೆನಾ? ಇದರಲ್ಲಿ ಒಂದು ಚಾಪ್ಟರ್ ಓದ್ತಾ ಇದ್ದೀನಿ. ಚಾಪ್ಟರ್ ಹೆಸರು ಸತ್ತ ಮೇಲೆ ಉಳಿಯುವುದೇನು? ಸತ್ತ ಮೇಲೆ ಉಳಿಯುವುದೇನು ಅನ್ನೋ ಚಾಪ್ಟರ್ ಇಂದ ಏನಿದೆ ನೋಡೋಣ. ಒಮ್ಮೆ ಸಾಕ್ರೆಟಿಸ್ ಎಲ್ಲರಿಗೂ ಗೊತ್ತಿದಾರಲ್ವಾ? ಓಕೆ, ಸಾಕ್ರೆಟಿಸ್ ಶಿಷ್ಯರನ್ನು ಕೇಳ್ತಾರೆ. ಜೀವನ ಸಾರ್ಥಕ ಬರೋದು ಯಾವ್ದ್ರಿಂದ ಅಂತ ಹೇಳಿ ಅವ್ರ ಶಿಷ್ಯರಿಂದ ಕೇಳ್ತಾರೆ ಸಾಕ್ರೆಟಿಸ್. ಅವಾಗ ಶಿಷ್ಯರೆಲ್ಲ ತಮಗೆ ತೋಚಿದ್ದನ್ನ ಅದು ಇದು ಎಲ್ಲ ಹೇಳ್ತಾರೆ. ಆಗ ಗುರುಗಳಿಗೆ ಯಾವ್ದು ಸಮರ್ಪಕ ಅಂತ ಅನ್ಸೋದಿಲ್ಲ. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಈ ಶಿಷ್ಯಂದ್ರು ಹೇಳಿದ್ದು. ಆಗ ಅವ್ರ ಸಾಕ್ರೆಟಿಸ್ ಹೇಳ್ತಾರೆ, ಜೀವನ ಸಾರ್ಥಕ ಬರೋದು ಬದುಕಿನಂದಲ್ಲ. ನಾವು ಬದುಕಿರ್ತೀವಲ್ಲ ಅವಾಗಲ್ಲ ಬದುಕು ಸಾರ್ಥಕ ಅನ್ಸೋದು, ಬದುಕಿನ ಆಚೆ ಇದೆ. ಸತ್ತ ಮೇಲೆ ಎಷ್ಟು ಜನರ ಹೃದಯಗಳಲ್ಲಿ ನಿಮ್ಮ ನೆನಪು ಹಸಿರಾಗಿರುತ್ತದೆಯೋ, ಎಷ್ಟು ಜನ ನಿಮ್ಮನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತಾರೋ ಅದರಲ್ಲಿ ಜೀವನ ಸಾರ್ಥಕವಿದೆ ಅಂತ. ಅದು ಆ ಸ್ಮರಣೆ ಬರುವುದು ನೀವು ಬದುಕಿದ ಮೌಲ್ಯಗಳಿಂದ. ನಾವ್ ಹೇಗ್ ಬದುಕ್ತೀವಿ ಅನ್ನೋ ನಮ್ಮ ಬದುಕಿನ ಮೌಲ್ಯಗಳಿಂದ ನಾವು ನಮ್ಮ ಬದುಕಿನ ಸಾರ್ಥಕತೆಯನ್ನ ಕಂಡ್ಕೋಬಹುದು ಅಂತ ಹೇಳಿ ಸಾಕ್ರೆಟಿಸ್ ಅವರ ಶಿಷ್ಯನಿಗೆ ಹೇಳ್ತಾರೆ. ಆಗ ಗುರುರಾಜ್ ಕರ್ಜಗಿ ಸರ್, ನನಗೆ ಆ ಮಾತು ತುಂಬಾ ಸತ್ಯವನಿಸಿತು. ಮೊನ್ನೆ ನಾನು ನನ್ನ ತಂದೆಯನ್ನು ಕಳೆದುಕೊಂಡೆ. ಗುರುರಾಜ್ ಕರ್ಜಗಿ ಸರ್ ಹೇಳ್ತಾ ಇದ್ದಾರೆ, ಅವ್ರ ತಂದೆಯನ್ನ ಇದನ್ನ ಸಾಕ್ರೆಟಿಸ್ ನೋಡಿದಾಗ ಅವ್ರಿಗೆ ಏನ್ ಅನಿಸ್ತು ಅಂದ್ರೆ, ಅವ್ರ ತಂದೆಯನ್ನು ಕಳ್ಕೊಂಡಿರ್ತಾರೆ. ಜೀವನವನ್ನು ಸಂಭ್ರಮವಂತೆ ಬದುಕಿದವರು ನನ್ನ ತಂದೆ. ಮಾತನಾಡುತ್ತಲೇ ಕುರ್ಚಿಯಿಂದ ಸಾವನ್ನಪ್ಪಿಕೊಂಡು ನಡೆದೇ ಬಿಟ್ಟರು. ಸರ್ಕಾರದ ಉನ್ನತ ಹುದ್ದೆಯಲ್ಲಿದ್ದರೂ ದುಡ್ಡಿಗೆ ಎಂದು ಆಸೆ ಪಡಲಿಲ್ಲ. ಸ್ವಂತ ಲಾಭಕ್ಕಾಗಿ ಯಾರ ಮುಂದೆಯೂ ಕೈ ಚಾಚಲಿಲ್ಲ. ಯಾರ ಮುಂದೆಯೂ ಹಲ್ಲು ಕಿಂಜದೆ ನೇರವಾಗಿ ಬದುಕಿದವರು ನನ್ನ ತಂದೆ. ಸಾವಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಕಣ್ಣು ಪಿಳಿಕಿಸದೆ ನಡೆದರು. ನನಗೆ ಅವರು ಪ್ರಾಮಾಣಿಕತೆಗೆ, ಕರ್ತವ್ಯ ನಿಷ್ಠೆಗೆ ವ್ಯಾಖ್ಯೆಯಾಗಿ ನಿಂತಿದ್ದಾರೆ. ಆ ಘನತೆ ಅವರಿಗೆ ಸಾಧ್ಯವಾದದ್ದು ಹೇಗೆ ಎಂದು ಬೆರಗುಪಟ್ಟಿದ್ದೇನೆ. ಅವ್ರ ತಂದೆಯ ಜೀವನ ನಾವು ಬದುಕಿದ್ದ ರೀತಿ ನೋಡಿ ಗುರುರಾಜ್ ಕರ್ಜಗಿ ಸರಿಗೆ ಅವ್ರ ತಂದೆ ಬಗ್ಗೆ ಹೆಮ್ಮೆ ಅಂತ ಅನ್ಸ್ತು. ಇವ್ರು ಹೆಂಗೆ ಇಷ್ಟೆಲ್ಲ ಬದುಕಕ್ ಸಾಧ್ಯ ಅಂತ ಹೇಳಿ ಅವರೇ ಬೆರಗು ಪಟ್ಟಿದ್ದಾರಂತೆ. ಯಾರು? ಗುರುರಾಜ್ ಕರ್ಜಗಿ ಸರ್. ಸುಮಾರು 6-7 ತಿಂಗಳ ಕೆಳಗೆ ನಾನು ಗುಲ್ಬರ್ಗಾದಿಂದ ಬೆಂಗಳೂರಿಗೆ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದೆ. ಸ್ವಲ್ಪ ಹೊತ್ತಿನ ನಂತರ ನಮ್ಮ ಬೋಗಿಯಲ್ಲಿ ಪಕ್ಕದ ವಿಭಾಗದಿಂದ ಜನ ಮಾತನಾಡುತ್ತಿರುವುದು ಕೇಳಿಸ್ತು. ಅವರೆಲ್ಲ ಒಂದೇ ಖಾತೆಯ ಹಿರಿಯ ಅಧಿಕಾರಿಗಳು. ನನ್ನ ತಂದೆ ಅದೇ ಖಾತೆಯಲ್ಲಿ ಹಿಂದೆ ಕೆಲಸ ಮಾಡಿದ್ದು. ಅವರಲ್ಲೊಬ್ಬರನ್ನು ನನ್ನನ್ನು ನೋಡಿ, ಇಲ್ಲಿ ಬನ್ರಿ ಸರ್, ಮಾತನಾಡ್ತಾ ಕೂಡೋಣ ಅಂತ ಕರೆದ್ರು. ನಾನು ಎದ್ದು ಅವರ ಅವರ ಬಳಗವನ್ನ ಸೇರ್ಕೊಂಡೆ. ಆಗ ಮಾತಿನ ನಡುವೆ ನನ್ನ ತಂದೆಯ ವಿಚಾರ ಬಂತು. ಅವರೆಲ್ಲ ನನ್ನ ತಂದೆಯನ್ನು ಕಂಡವರು ಅಥವಾ ಅವರ ಬಗ್ಗೆ ಕೇಳಿದವರು. ನನ್ನ ತಂದೆಯನ್ನು ಈಗಲೂ ಸಾಹೇಬರು ಎಂದೇ ಮಾತನಾಡುತ್ತಾರೆ. ಒಬ್ಬರು, ಸರ್, ಸಾಹೇಬರ ಕಾಲವೇ ಬೇರೆ. ಈಗ ಅಷ್ಟು ಪ್ರಾಮಾಣಿಕವಾಗಿ ಇರುವುದು ಸಾಧ್ಯವೇ ಇಲ್ಲ. ಕಾಲ ಬದಲಾಗಿದೆ ಅಂತ ಹೇಳಿ ಒಬ್ರು ಹೇಳ್ತಾರೆ. ಅವ್ರು ಹೇಳಿದ ತಕ್ಷಣ ಕರಜಗಿ ಸರ್ ಹೇಳ್ತಾ ಇದ್ದಾರೆ, ನಾನೇನು ಇನ್ನೇನ್ ಹೇಳ್ಬೇಕು ಅನ್ನೋಷ್ಟ್ರಲ್ಲಿ ಮತ್ತೊಬ್ರು ಹಿರಿಯರು ಹೇಳ್ತಾರೆ, ಕಾಲ ಬದಲಾಗಿಲ್ಲ ಸ್ವಾಮಿ, ನಾವು ಬದಲಾಗಿದ್ದೇವೆ. ಸಾಹೇಬರು ನಿರ್ದೇಶಕರಾಗಿದ್ದಾಗಲೂ ಸೈಕಾಲು ಮೇಲೆಯೇ ಆಫೀಸಿಗೆ ಹೋಗ್ತಾ ಇದ್ರು. ಸರ್ಕಾರಿ ಕಾರು ಇದ್ರೂನು ಅದನ್ನು ಮನೆಯಿಂದ ಆಫೀಸಿಗೆ, ಆಫೀಸಿನಿಂದ ಮನೆಗೆ ಹೋಗಲು ಸಹ ಬಳಸ್ತಾ ಇರ್ಲಿಲ್ಲ. ಬೆಂಗಳೂರಿನಲ್ಲೇ ಇರ್ಬೇಕು, ನಮ್ಮ ಮಕ್ಕಳನ್ನ ಒಳ್ಳೆ ಕಾಲೇಜು ಸ್ಕೂಲ್ಗಳಲ್ಲಿ ಓದಿಸ್ಬೇಕು, ನಾವ್ ಇಲ್ಲೇ ಇರ್ಬೇಕು ಅಂತ ಹೇಳಿ ಅನ್ನೋರು ಮಧ್ಯೆ ದುಡ್ಡು ಕೊಟ್ಟು, ನಾವು ಬೆಂಗಳೂರಲ್ಲೇ ಇರ್ಬೇಕು ಅನ್ನೋದಕ್ಕೋಸ್ಕರ ದುಡ್ಡು ಕೊಟ್ಟು ಅಲ್ಲೇ ಇರೋ ಆಫೀಸರ್ಗಳ ಮಧ್ಯೆ ಇವರು ಎಲ್ಲಿ ಬೇಕಾದ್ರೂ ನನಗೆ ವರ್ಗ ಆಗ್ಲಿ, ನಾನು ಹೋಗ್ಬಿಡ್ತೇನೆ, ಆದ್ರೆ ಯಾರ ಮುಲಾಜಿಗೂ ನಾನು ನಿಲ್ಕೋದಿಲ್ಲ ಅಂತ ಹೇಳಿ ಧೈರ್ಯವಾಗಿ ಮಾತಾಡ್ತಾ ಇದ್ರು. ಆದ್ರೆ ಆಮೇಲೆ ಮೇಲಿನ ಅಧಿಕಾರಿಗಳು, ಮಂತ್ರಿಗಳಿಗೆ ಅವ್ರೇನಾದ್ರು ಹೇಳಿದಾಗ, ಇಲ್ಲ ಸರ್ ಇದು ತಪ್ಪಿದೆ, ನಾನು ಈ ತರ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅಂತ ಯಾವ ಮುಲಾಜು ಇಲ್ದೇನೆ ಅವರು ಕಂಡೀಷನ್ ಮಾತಾಡ್ತಾ ಇದ್ರು, ಹೇಳ್ತಾ ಇದ್ರು. ಅದ್ರ ಪರಿಣಾಮ ಏನ್ ಬಂದ್ರು ಅನುಭವಿಸೋಕೆ ಅವರು ಸಿದ್ಧವಾಗಿದ್ರು. ನಾವೇ ಹಾಗೆ ಮಾಡಲು ಸಿದ್ಧರಿದ್ದೇವೆಯೇ ಅಂತ ಹೇಳಿ ಕರ್ಜಗಿ ಸರ್ ಕೇಳಿದ್ದಾರೆ. ನಮಗೆ ಸಕಲ ಸವಲತ್ತುಗಳೂ ಬೇಕು. ಮನೆಯಲ್ಲಿ 2 ಕಾರ್ ಬೇಕು, ನಗರ ಪ್ರದೇಶಗಳಲ್ಲಿ ನೌಕರಿ ಇರಬೇಕು, ಬ್ಯಾಂಕಿನಲ್ಲಿ ಸಾಕಷ್ಟು ಹಣ ಭರ್ತಿಯಾಗಿರ್ಬೇಕು. ಅಂದರೆ ನಮಗೆ ಮೌಲ್ಯಗಳ ಬಗ್ಗೆ ಪ್ರೀತಿ ಇದೆ, ಆದರೆ ಅದರಂತೆ ನಡೆಯುವ ಧೈರ್ಯವಿಲ್ಲ. ಎಂದು ನಮಗೆ ಆ ಧೈರ್ಯ ಬರುತ್ತದೋ ಅಂದು ನಾವು ಅವರ ಹಾಗೆ ಬದುಕಲು ಸಾಧ್ಯ ಅಂತ ಹೇಳಿ ಕರ್ಜಗಿ ಸರ್ ಹೇಳಿದ್ದಾರೆ. ನಿಜ, ಮೌಲ್ಯಗಳನ್ನು ನಡೆಯುವುದು ಬಲು ಕಷ್ಟ. ಅದು ನಮಗೆ ಹಣ ತರ್ಲಿಕ್ಕಿಲ್ಲ, ಸ್ಥಾನ ದೊರಕಿಸಿ ಕೊಡ್ಲಿಕ್ಕಿಲ್ಲ, ಬದುಕಿದಾಗ ಮನ್ನಣೆಯು ನೀಡಲಿಕ್ಕಿಲ್ಲ. ಆದರೆ ನಮ್ಮ ಜೀವನ ಸಾರ್ಥಕ್ಯವನ್ನು ಖಂಡಿತ ನೀಡುತ್ತದೆ. ಬದುಕಿನಲ್ಲಿ ಘನತೆಯನ್ನು ನೀಡುವುದರೊಂದಿಗೆ ಸಾವಿನಲ್ಲೂ ಘನತೆ ತರುತ್ತದೆ. ಹಾಗೆ ಬದುಕಿ ಮರೆಯಾದ ನನ್ನ ತಂದೆಗೆ ಈ ಶ್ರದ್ಧಾಂಜಲಿ ಅಂತ ಹೇಳಿ ಕರ್ಜಗಿ ಸರ್ ಅವ್ರ ತಂದೆನ ನೆನ್ಸ್ಕೊಂಡು ಒಂದು ಚಾಪ್ಟರ್ನ ಬರ್ದಿದ್ದಾರೆ.
ಅವ್ರ ತಂದೆ ಹೇಗಿದ್ರು, ಹೇಗೆ ಅವ್ರು ಜೀವನ ಮಾಡಿದ್ರು, ಅವರು ಸತ್ತ ಮೇಲೂ ಅವ್ರ ಬಗ್ಗೆ ನಾವ್ ತುಂಬಾ ಜನ ಮಾತಾಡ್ತಾ ಇದಾರೆ ಅಂದ್ರೆ ಅವ್ರು ಹಂಗ್ ಬದುಕಿದ್ರು, ₹1 ಲಂಚ ತಗೊಂಡಿಲ್ಲ, ಎಷ್ಟು ನಿಷ್ಠಾವಂತ ಅಧಿಕಾರಿಯಾಗಿದ್ರು, ಗೌರ್ಮೆಂಟ್ ಕೊಟ್ಟಿರೋ ಕಾರ್ ಇದ್ರೂನು ಸಹ ಸೈಕಲ್ ಅಲ್ಲೇ ಬರ್ತಾ ಇದ್ರು. ಯಾರಾದ್ರೂ ಏನಾದ್ರು ಒಂದು ಅನ್ಯಾಯವಾಗಿ ಹೇಳಿದ್ರೆ ಇಲ್ಲ ಅಂದ್ರೆ ಅವ್ರನ್ನ ಇದೇ ನಿಜ, ಈ ರೀತಿ ಮಾಡಿದ್ರೆ ಸರಿ ಅಂತ ಹೇಳಿ ಅದನ್ನ ಮಾತಾಡಿ ಅದರಿಂದ ಬರ್ತಕ್ಕಂಥ ಪರಿಣಾಮವನ್ನ ಎದುರಿಸಕ್ಕೆ ಅವರು ಸಿದ್ಧವಾಗಿದ್ರು. ಇದನ್ನೆಲ್ಲ ನೋಡಿ ಗುರುರಾಜ್ ಕರ್ಜಗಿ ಸರ್ಗೆ ತುಂಬಾ ಅವ್ರ ತಂದೆ ಬಗ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ, ಖುಷಿ ಅನಿಸ್ತಾ ಇದೆ. ನನ್ನಪ್ಪ ಎಂತ ದೊಡ್ಡ ವ್ಯಕ್ತಿ, ಅವ್ರು ಸತ್ತ ಮೇಲೂ ಅವ್ರ ಬದುಕು ಸಾರ್ಥಕವೆನಿಸ್ತಾ ಇದೆ ಅಂತ ಹೇಳಿ ಅವ್ರ ತಂದೆಯನ್ನ ಜೀವನವನ್ನ ನೋಡಿ ಅವ್ರಿಗೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಅವರು ಅದನ್ನೇ ಹೇಳಿದ್ದಾರೆ. ನಾವು ಸಾವಿನಲ್ಲಿ ಸಾರ್ಥಕ ಬರ್ಬೇಕು ಅಂದ್ರೆ ನಾವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾವು ಸರಿಯಾಗಿ ಬದುಕಿದ್ರೆ ಅದು ನಾವು ಸತ್ತ ಮೇಲೂನು ಯಾರ ಮನಸ್ಸಲ್ಲಿ ನಾವು ಸ್ವಲ್ಪನಾದ್ರೂ ಜಾಗ, ಈಗ ನೋಡ್ರಿ ನಾವು ಸತ್ತೋದ್ರೆ ಈಗ ನಮ್ ಫ್ಯಾಮಿಲಿ, ನಮ್ಮ ಕುಟುಂಬದವರು, ನಮ್ಮ ಫ್ರೆಂಡ್ಸ್, ಹತ್ರದವರು ಮಾತ್ರ ಅಳ್ತಾರೆ, ಸ್ವಲ್ಪ ದಿನ ಅಳ್ತಾರೆ, ಅದು ಮುಗಿಯುತ್ತೆ. ಅದೇ ನಾವು ಸಾರ್ಥಕವಾದ ಜೀವನವನ್ನ ಸಾಗಿಸಿ ಸತ್ರೆ ನಮ್ ಸಂಬಂಧಿಕರು, ಸ್ನೇಹಿತರು ಅಲ್ದೇನೆ ಒಂದ್ ಸ್ವಲ್ಪ ಜನನಾದ್ರೂ ನಮ್ಮನ್ನ ನೆನ್ಸ್ಕೊಂತಾರೆ. ಓ ಇಂಥವ್ರು ಇದ್ರು, ಈ ತರ ಮಾಡಿದ್ರು, ಈ ತರ ಕೆಲಸ ಮಾಡಿದ್ರು, ಈ ತರ ಒಂದ್ ಸೇವೆ ಮಾಡಿದ್ರು, ಈ ತರ ಒಂದ್ ಸಹಾಯ ಮಾಡಿದ್ರು ಅಂತ ಹೇಳಿ ಬೇರೆಯವ್ರು ನೆನ್ಸ್ಕೊತಾರಲ್ವಾ, ಅವಾಗ ನಮ್ ಜೀವನ ಸಾರ್ಥಕವಾಗುತ್ತೆ ಅಂತ ಈ ಇದರ ಸಾರಾಂಶ. ಓಕೆನಾ? ನಾವು ಸತ್ತ ಮೇಲೂ ನಾವು ಇನ್ನೊಬ್ಬರ ನೆನಪಲ್ಲಿ ಇರ್ಬೇಕು, ನಮ್ಮ ಸ್ಮರಣೆ ಮಾಡ್ಬೇಕು ಅಂದ್ರೆ ನಾವು ಬದುಕನ್ನ ಸಾರ್ಥಕವಾಗಿ ಬದುಕ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಮತ್ತೊಂದ್ ಚಾಪ್ಟರ್ ಜೊತೆ ಬರ್ತೀನಿ. ಈ ಚಾಪ್ಟರ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಸುತ್ತೆ. ಇವಾಗ ನಾವು ನೋಡ್ಕೋಬೇಕಾಗಿದೆ, ನಾವು ಬದುಕಿದ್ದಾಗ ಹೇಗೆ ಬದುಕ್ಬೇಕು, ನಾವು ಸತ್ತ ಮೇಲೆ ಯಾವ ರೀತಿ ನಾವು ನಮ್ಮ ಬದುಕು ಸಾರ್ಥಕವಾಗೋ ತರ ಬದುಕ್ಬೇಕು ಅಂತ ಖಂಡಿತ ನಾವು ಸಹ ಬದುಕನ್ನ ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ.